ಇಲ್ಲಿ ಇವತ್ತು ನಾವು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಆಲ್ಮತಸ್ಥ ಸಮುದಾಯಕ್ಕೆ ಸೇರಿದಂಥ ರಾಮೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ ಮತ್ತು ಬೀರೇಶ್ವರ ಸ್ವಾಮಿ ದೇವಾಲಯಕ್ಕೆ ಏನು ಸಂಪರ್ಕ ರಸ್ತೆ ಇತ್ತು, ಸುಮಾರು ವರ್ಷಗಳಿಂದ ಅಲ್ಲಿ ಸಮುದಾಯದ ಬೇಡಿಕೆ ಇತ್ತು, ಅದಕ್ಕೊಂದು ಸಂಪರ್ಕ ರಸ್ತೆ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ರಾಜಶೇಖರಣ್ಣವರು, ಸುತ್ತಮುತ್ತ ಇರತಕ್ಕಂಥ ನಮ್ಮ ಎಲ್ಲ ನಾಯಕರುಗಳೆಲ್ಲರೂ ಸೇರಿಕೊಂಡು ದೇವಾಲಯಕ್ಕೆ ಬೇಕಾದಂಥ ಸಂಪರ್ಕ ರಸ್ತೆನ ಅಕ್ಕಪಕ್ಕ ಇದ್ದಂಥ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಕಂದಾಯ ಇಲಾಖೆ ಕಡೆಯಿಂದ ಅಳತೆ ಮಾಡಿಕೊಂಡು ಒಂದು ಜಾಗ ಎಣಿಸಿ ರಸ್ತೆ ಸಂಪರ್ಕ ಮಾಡಿಕೊಟ್ಟಿದ್ವಿ. ಸುಮಾರು 10-15 ವರ್ಷಗಳ ನಂತರ ಎಲ್ಲ ಇರ್ತಕ್ಕಂಥ ಸಂಬಂಧದ ಹೋಗ್ತಿರ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ಬಂದಲ್ಲಿ ಏಪ್ರಿಲ್ 5ನೇ ತಾರೀಕಿಂದ ಹಬ್ಬಗಳ ಆಚರಣೆ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ಏಪ್ರಿಲ್ 5ನೇ ತಾರೀಕು, 4, 5, 6ನೇ ತಾರೀಕು, ವಿಶೇಷವಾಗಿ ಏಪ್ರಿಲ್ 5ನೇ ತಾರೀಕು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ರಸ್ತೆ ಮಾಡಿಕೊಡೋದಲ್ಲದೆ ರಸ್ತೆಗೆ ಏನು ಬೇಕಾದಂಥ ಡಾಂಬಾರ್ ವ್ಯವಸ್ಥೆಯನ್ನು ಎಲ್ಲ ಪೂರ್ತಿ ಮಾಡಿಕೊಟ್ಟು ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ. ಇವತ್ತು ಸಮುದಾಯದ ಪರವಾಗಿ ನಾವು ಮಾಡ್ಕೋತಾ ಇದ್ದೀವಿ. ಒಟ್ಟಾರೆ ಇದೆಲ್ಲ ಸೇರಿ ನಾವು ಖರ್ಚುಗಳನ್ನ ನೋಡಿದ್ರೆ ಸುಮಾರು 1-1.5 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಕಳೆದ ಒಂದು ತಿಂಗಳಲ್ಲಿ ಇವತ್ತು ಸಮುದಾಯಕ್ಕೆ ಅನುಕೂಲ ಆಗಲಿ. ನನ್ನ ಪ್ರಕಾರ 8-10 ಸಾವಿರ ಮನೆಗಳು ಇಲ್ಲಿ ಒಕ್ಕಲಿರ್ತಕ್ಕಂಥವ್ರಿದ್ದಾರೆ. ಅವ್ರ ಜೊತೆಗೆ ನಾವು ಇವತ್ತು ಎಲ್ಲ ಭಕ್ತಾದಿಗಳನ್ನ ಸೇರಿಸಿದ್ರೆ 40-50 ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು, 3 ಲಕ್ಷ ಜನದವರೆಗೂ ಕೂಡ ಭಕ್ತಾದಿಗಳಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಎಲ್ಲ ಮೂಲ ಸೌಕರ್ಯಗಳನ್ನ ಏನು ಒದಗಿಸ್ಕೊಡ್ಬೇಕಾಗಿದೆಯೋ ಅದೆಲ್ಲವಕ್ಕೂ ಕೂಡ ನಾವು ಸೇರಿಕೊಂಡು ಇವತ್ತು ವ್ಯವಸ್ಥೆನ ಮಾಡಿಕೊಟ್ಟಿದ್ದೀವಿ.